ಮಾಡುವ ಪಿಡಿಒಗಳಿಗೆ, ತಾಲೂಕ್ ಪಂಚಾಯಿತಿಗಳಿಗೆ, ಮೇಲಧಿಕಾರಿಗಳಿಗೆ ಧಮಕಿ ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಲ್ಲದೇ ಇನ್ನೊಂದು ಮಾಧ್ಯಮದವರ ಮುಖಾಂತರ ಈಗಾಗಲೇ ಈ ಹಿಂದೆ ಕೂಡ ನಮ್ಮ ಕೊಟ್ಟೂರು ತಾಲೂಕಿನ ಸಂಘಟನೆ ಸಮೇತವಾಗಿ ಈಗ ಆಲ್ರೆಡಿ ನಮ್ಮ ತಾಲೂಕ್ ಪಂಚಾಯತಿಗೆ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ರೋಚ್ ಕೂಡ ಮಾಡಿದ್ದೀರಿ. ಇದನ್ನು ನೀವು ಲಿಖಿತವಾಗಿ ಮನವಿಯನ್ನು ಕೊಡ್ತಾ ಇದ್ದೀರಿ. ಇದನ್ನು ಕೂಡ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ನಾನು ರವಾನೆ ಮಾಡ್ತೇನೆ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀವಿ. ಸೊ ಅವರು ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಇಷ್ಟು ದಿನದಲ್ಲಿ ಅಂತ ಹೇಳಿ ನಾವು ಟೈಮ್ ಕೊಟ್ಟಿರ್ತೀವಿ, ಆ ಟೈಮಲ್ಲಿ ಉತ್ತರ ಕೊಡಬೇಕು. ಅದು ಸಮಂಜಸವಾಗಿದೆಯಾ ಅಥವಾ ಏನಾಗಿದೆಯಾ ಅದು ಒಮ್ಮೆ ಪರಿಶೀಲನೆ ಮಾಡಿ ಅದರ ನಂತರವಾಗಿ ನಾವು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ. ಈಗ ಆಲ್ರೆಡಿ ಇದು ಪ್ರಕರಣ ನಮ್ಮ ಗಮನಕ್ಕೂ ಕೂಡ ಇದೆ. ಇದ್ರ ಬಗ್ಗೆ ನಾವು ಕಾರ್ಯೋನ್ಮುಖ ಕೂಡ ಆಗಿದ್ದೇವೆ. ಸೊ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸಲಿಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳ ಶಿಫಾರಸು ಮಾಡ್ತೇವೆ. ವಿಷಯ ಏನಂದರೆ, ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು 5,000 ರೂಪಾಯಿ ಡಿಮ್ಯಾಂಡ್ ಇಕ್ತಾರೆ. ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ PDO ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತಿ ಏನಾದರೂ ಅವ್ರಿಗೆ ಆದೇಶ ಮಾಡೈತಾ, ಅಥವಾ ತಾಲೂಕ್ ಪಂಚಾಯತಿ ಏನಾದರೂ ಆದೇಶ ಮಾಡೈತಾ, ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡೈತಾ ಅಂತ ನಮ್ಮದು ಒಂದು ಪ್ರಶ್ನೆ. ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡ್ಬೇಕು. ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರ ರಕ್ತ ಹೀರಿ ತಾವು ಬ್ಯಾಳೆ ಬೇಯಿಸ್ಕೊಳಕ, ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸ್ಕೊಳಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ನಮ್ಮ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥ ಕೃಷಿ ಕುಟುಂಬದವ್ರಿಗೆ ಇವರು PDOಗಳಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ. ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯತಿ ಆಗಿರಲಿ, ಜಿಲ್ಲಾ ಪಂಚಾಯತಿ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗ್ಯಾರ. ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ. ಏನು ರಾಜಕೀಯ ಪ್ರೆಷರ್ಗೆ ಏನಾದರೂ ನಿಲ್ತತೋ, ಏನಾದರೂ ಅವರ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಏನಾದರೂ ಅವ್ರು 5,000 ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ. ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕು ಇರೋದ್ರಿಂದ ಅವರು ಅಷ್ಟೊಂದು ರಾಜಾರೋಷವಾಗಿ ಎಲ್ಲರೆದುರಿಗೆ ಬಹಿರಂಗವಾಗಿ 5,000 ರೂಪಾಯಿ ಕೊಡಪ್ಪ, ಅದು ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಅದನ್ನು ಮಾತಾಡಬಾರ್ದು. ನೀನು 5,000 ರೂಪಾಯಿ ಕೊಟ್ಬಿಡು, ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗೆ ಆಗಿರ್ಬೋದು. ಜನರ ದುಡ್ಡಲ್ಲೇ ಇವ್ರು ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದರೂ ಆದೇಶ ಐತಾ? ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವ್ರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯತ್ಗೆ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಕೂಡಲೇ ಅವ್ರನ್ನ ಅಮಾನತ್ನಾಗ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ.